ನೀವೇ ಗಾಳಿಪಟ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಹಾಗೆ ಆ ದಾರವನ್ನ ಯಾರು ಹಿಡ್ಕೊಂಡಿದ್ದಾರೋ ಅವನೇ ಪರಮಾತ್ಮ. ಹಾಗೆ ಆ ದಾರ ಎಲ್ಲಿಂದ ಪ್ರಾರಂಭ ಆಗುತ್ತೋ ಆ ಚಕ್ರನೇ ನಮ್ಮ ಕರ್ಮ ಚಕ್ರ. ಈಗ ನೀವೇ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಹಾರಾಟ ಯಾವುದನ್ನ ಅವಲಂಬಿಸಿದೆ ಅಂತ. ಪರಮಾತ್ಮನ ಮೇಲೋ ಅಥವಾ ನಿಮ್ಮ ಕರ್ಮಗಳ ಮೇಲೋ. ಒಂದ್ ವೇಳೆ ಪರಮಾತ್ಮ ನಿಮ್ಮ ಕೈಯನ್ನ ಹಿಡಿದ್ಬಿಟ್ರೆ, ನಿಮ್ಮ ದಾರವನ್ನ ಹಿಡಿದ್ಬಿಟ್ರೆ, ಹಾಗೆ ನೀವು ಒಳ್ಳೆ ಕೆಲಸಗಳನ್ನ ಮಾಡ್ತಾ ಹೋದ್ರೆ ನೀವು ಆಕಾಶದಲ್ಲಿ ಹಾರಾಡ್ತಾ ಇರ್ತೀರ. ಆದ್ರೆ ಎಲ್ಲೋ ಒಂದು ಕಡೆ ಪರಮಾತ್ಮನಿಂದ ಈ ಬಂಧನ ಕಿತ್ತು ಹೋದ್ರೆ, ನಿಮ್ಮ ಕರ್ಮಚಕ್ರ ಕೆಟ್ಟ ಹೋದ್ರೆ ಅಥವಾ ನಿಂತು ಹೋದ್ರೆ, ಆಗ ನಿಮ್ಮ ಗಾಳಿಪಟ ಕತ್ತರಿಸಿ ಹೋಗಿ ಎಲ್ಲೋ ದೂರದಲ್ಲಿರೋ ಮರದ ಕೊಂಬೆ ಮೇಲೆ ಬಿದ್ದು ಹೋಗತ್ತೆ. ಆದ್ರಿಂದ ಕೇವಲ ಗಾಳಿಪಟ ಹಾರಿಸೋದಷ್ಟೇ ಅಲ್ಲ, ಅದರಿಂದ ಕಲಿಯೋದು ಕೂಡ ಇದೆ. ಪರಮಾತ್ಮನ ಸಂಬಂಧವನ್ನ ಇಟ್ಕೊಳ್ಳಿ. ಯಾವಾಗ್ಲೂ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇರಿ. ಆಗ ನೀವು ಯಾವಾಗ್ಲೂ ಈ ಆಕಾಶದಲ್ಲಿ ತೇಲಾಡ್ತಾ ಇರ್ತೀರ. ಬನ್ನಿ ನನ್ನ ಜೊತೆ ಪ್ರೀತಿಯಿಂದ ಹೇಳಿ ರಾಧೆ.